ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ಒಂದು ವಸ್ತುಗಳು ಮನೆಯಲ್ಲಿದ್ದರೆ ಖಂಡಿತವಾಗ್ಲೂ ಮನೆಯಿಂದ ಹೊರ ಹಾಕಿ. ಇಲ್ಲದಿದ್ದರೆ ನಿಮ್ಮ ಜೀವನದ ಮೇಲೆ ಇದು ಯಾವ ಥರ ಪರಿಣಾಮ ಬೀರುತ್ತೆ, ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಯಾವ ವಸ್ತುಗಳು ಅಂತಲೂ ಹೇಳ್ತೇನೆ, ಏನಾಗುತ್ತೆ ಅದನ್ನು ಇಟ್ಟರೆ ಅದನ್ನು ಕೂಡ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ತಾನೆ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬರೀ ಸಬ್ಸ್ಕ್ರೈಬ್ ಅಂತ ಓದ್ತಿದ್ರೆ ಪ್ರಯೋಜನ ಇಲ್ಲ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು, ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಏನಾದರೂ ನನ್ನ ಚಾನಲ್ ನನ್ನ ಹತ್ರ ಏನಾದರೂ ನಿಮ್ಮ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು ಏನಾದರೂ ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಪ್ರಶ್ನೆಯನ್ನು ಬರೆದುಕೊಳ್ಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆ ಪ್ರಶ್ನೆ ಸ್ಪಷ್ಟವಾಗಿರಲಿ. ಸಣ್ಣ ಪುಟ್ಟ ಪರಿಹಾರವನ್ನು ಸೂಚಿಸ್ತೇನೆ. ಅದನ್ನು ಕರೆಕ್ಟಾಗಿ ಮಾಡಿದರೆ ಆದಷ್ಟು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ನನ್ನ ಚಾನಲ್ ಮುಖಾಂತರ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಹೇಳಿ, ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ತಿಳ್ಕೊಬೇಕನ್ನೋ ಹಂಬಲ ಇದ್ದರೆ ಖಂಡಿತ ಅದನ್ನು ಕೇಳಬಹುದು. ಪ್ರತಿಯೊಂದಕ್ಕೂ ಉತ್ತರ ಇದ್ದೇ ಇದೆ. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತು ಏನು ಅಂದರೆ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆದರೆ ಚಿಂತೆ ಬೇಡ, ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೇವರ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಇರುತ್ತೆ ಅಂತ ಹೇಳ್ತಾ, ಆ ಪ್ರಶ್ನೆ ಏನು ಬರೆದು ಕಳಿಸ್ತೀರಿ ಅದು ಮಾತ್ರ ಕರೆಕ್ಟಾಗಿದ್ದರೆ ನಾನು ಉತ್ತರ ಕೊಡೋಕ್ಕೆ ಸಾಧ್ಯವಾಗುತ್ತೆ. ಈ ಥರ ಒಂದು ಶಾಸ್ತ್ರದಲ್ಲಿ ಏನು ಅಂತ ನೋಡೋದಾದರೆ, ಕೆಲವು ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ನಾವು ಇಟ್ಕೋಬಾರದು. ಇದರಿಂದ ಏನಾಗುತ್ತೆ ಅಂದರೆ ಸಕಾರಾತ್ಮಕತೆ ಕಮ್ಮಿಯಾಗಿ ನಕಾರಾತ್ಮಕತೆ ಜಾಸ್ತಿ ಆಗುತ್ತೆ ಮನೆಯಲ್ಲಿ. ಮತ್ತು ಏನು ಈ ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಕೆಟ್ಟ ಪರಿಣಾಮ ಬೀರುತ್ತೆ. ಅದು ಫ್ಯಾಮಿಲಿ ಅಂದರೆ ಕುಟುಂಬದ ಮೇಲೆ. ಇಂಥ ವಸ್ತುಗಳು ಮನೆಗೆ ಅಶುಭ ಕೂಡ ಆಗಿರುತ್ತೆ. ಮನೆಯಲ್ಲಿ ಒಳ್ಳೆಯದಾಗಲ್ಲ, ನಕಾರಾತ್ಮಕತೆ ತುಂಬಿ ಹೋಗುತ್ತೆ. ಯಾವೆಲ್ಲ ವಸ್ತುಗಳು ಅಂತ ಹೇಳಿದ್ರೆ, ಕೆಲವರು ಇಂಡೋರ್ ಪ್ಲಾಂಟ್ ಅಂತ ಏನು ಮಾಡಿರ್ತಾರೆ, ಕ್ಯಾಕ್ಟಸ್ ಪ್ಲಾಂಟ್ ಅಂದರೆ ಮುಳ್ಳಿನ ಸಸ್ಯಗಳನ್ನು ನೆಡುವಂಥದ್ದು. ಖಂಡಿತ ಇದು ವಾಸ್ತು ಶಾಸ್ತ್ರದಲ್ಲಿ ಇರುವಂಥದ್ದು. ಇದನ್ನು ಇಡಬಾರ್ದು. ನಕಾರಾತ್ಮಕತೆಗೆ ನಾವು ದಾರಿ ಮಾಡಿಕೊಟ್ಟಾಗೆ. ಆನಂತರ ಹಳೆಯ ಪೇಪರ್ಗಳನ್ನು ಇಟ್ಟುಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಮುರಿದ ಬೀಗವನ್ನು ಮನೆಯಲ್ಲಿ ಕೊಂಡಿರುವಂಥದ್ದಾಗಿರ್ಬೋದು. ನಿಂತು ಹೋದ ಗಡಿಯಾರ ಮತ್ತು ವಾಚಸ್, ಅಂದರೆ ಗಡಿಯಾರ ಇರುತ್ತೆ, ರಿಪೇರಿ ಮಾಡಿದರೂ ಏನು ಸರಿಯಾಗಿರೋದಿಲ್ಲ. ಆಗ ಏನು ಮಾಡ್ತೇವೆ, ಕೆಲವರು ಶೋ ಪೀಸ್ ಥರ ಇಟ್ಟಿರ್ತಾರೆ ಗೋಡೆ ಮೇಲೆ ಒಳ್ಳೆ ಅಲಂಕಾರಕ್ಕೆ. ಖಂಡಿತವಾಗ್ಲೂ ಇಡಬೇಡಿ, ಅದನ್ನು ಹೊರಗೆ ಹಾಕಿ. ಮತ್ತು ವಾಚಸ್ ಕೂಡ ಲೆಕ್ಕಕ್ಕಿಂತ ಜಾಸ್ತಿಯಾಗಿ ವಾಚ್ಗಳನ್ನು ಇಟ್ಕೋಬೇಡಿ. ಅದು ಕೂಡ ನಿಂತು ಹೋದ ವಾಚಸ್ ಆಗಿರ್ಬೋದು. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿಲ್ಲದವರಿಗೆ ಹೇಳ್ತಾ ಇದ್ದೇನೆ. ಮತ್ತು ದೇವರ ವಿಗ್ರಹ, ಮುರಿದು ಹೋದಂಥ ವಿಗ್ರಹ ಆಗಿರ್ಬೋದು, ತುಂಬ ಹಳೇ ವಿಗ್ರಹ ಆಗಿರ್ಬೋದು, ಮಣ್ಣೆಲ್ಲ ಹಿಡಿದಿರುತ್ತೆ, ಧೂಳೆಲ್ಲ ಹಿಡಿದಿರುತ್ತೆ, ಹಾಗೇ ಇಟ್ಟಿರ್ತೀರಿ ಒಂದು ಮೂಲೆಯಲ್ಲಿ. ಆ ಥರ ಎಲ್ಲ ಇಟ್ಟುಕೊಳ್ಳಬೇಡಿ. ಇನ್ನೊಂದು, ಒಡೆದ ಗ್ಲಾಸ್ ಆಗಿರ್ಬೋದು, ಅಥವಾ ಒಡೆದ ಕನ್ನಡಿ ಆಗಿರ್ಬೋದು, ಇದೆಲ್ಲ ಏನೇ ಇದ್ದರೂ ಇದನ್ನೇನು ಆದಷ್ಟು ಬೇಗ ಹೊರಗೆ ಹಾಕಿ. ಇದು ತುಂಬ ಒಂದು ಕುಟುಂಬದ ಮೇಲೇ ಪರಿಣಾಮ ಬೀರುತ್ತೆ, ಒಳ್ಳೆಯದಾಗಿರೋದಿಲ್ಲ, ನೆನಪಿಡಿ.